ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಅವರವರ ತೆರನಾಗಿ ಇರುತ್ತಿನ ಶಿವಯೋಗಿ ಅವರವರ ತೆರನಾಗಿ ಇರುತ್ತಿನ ಶಿವಯೋಗಿ ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಅವರವರ ತೆರನಾಗಿ ಇರುತ್ತಿನ ಶಿವಯೋಗಿ ಇರದಂದು ಕನ್ನಡಿಯು ನೂರಾರು ಜನ ಪಿಡಿಗೆ ಸರಳಾಗಿಯ ಬರಬರ ಕಾಣುವಂತೆ ಇರದಂದು ಕನ್ನಡಿಯ ನೂರಾರು ಜನ ಪಿಡಿಗೆ ಸರಳಾಗಿಯ ಬರಬರ ಕಾಣುವಂತೆ ಹರಿಯ ಭಕ್ತರಿಗೆ ಹರನ ಭಕ್ತರಿಗೆ ಹರನಾಗಿ ನರನೇನು ಭಾವಿಸುವವರ ನರನೇನು ಭಾವಿಸುವವರ ಅದರಂತೆ ತೋರುವನು ಶಿವಯೋಗಿ 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 ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಅವರವರ ತೆರನಾಗಿ ಇರುತ್ತಿನ ಗುರುದೇವ ಮತಭೇದಾದವರು ದುರ್ಮತಿಯಿಂದ ಎದೆವರೆಗೆ ಸುತ್ತಿನಿಂದೆ ಮಾಡಿದರೆ ಅವರಿಗೆ ತಿರುಗುವವು ಮತಭೇದಾದವರು ದುರ್ಮತಿಯಿಂದ ಸುತ್ತಿನಿಂದೆ ಮಾಡಿದರೆ ಅವರಿಗೆ ತಿರುಗುವವು ಎತ್ತಿ ಬರಲು ತಾತನ ಪಕ್ಕದಲ್ಲಿರುವನು ಎತ್ತಿ ಬರಲು ತಾತನ ಪಕ್ಕದಲ್ಲಿರುವನು ಸ್ಥಿತಿಯ ಜನರ ಪಾಪ ಪುಣ್ಯ ಫಲ ಪರಿಸಿ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಇರುತ್ತಿನ ಶಿವಯೋಗಿ ಇರುತ್ತಿನ ಗುರುದೇವ ಕುಲ ಚಲವಗಿಡಿದಿರುವ ಕಲಕುವ ಮನದವರಲ್ಲಿ ತಿಳಿವಳೆಗೆ ಶಿವಚಂದ್ರನ ಕಾಣುವ ಪರಿಯಂತೆ ಕುಲ ಚಲವ ಹಿಡಿದಿರುವ ಕಲಕುವ ಮನದವರಲ್ಲಿ ತಿಳಿವಳೆಗೆ ಶಿವಚಂದ್ರನ ಕಾಣುವ ಪರಿಯಂತು ಕುಲಜಲವ ನದಿಗಣನ ತಿಳಿಯ ಮನದವರಲ್ಲಿ ಕುಲಜಲ
ಮೊದಲೇ ಮಹಾಂತಲಿಂಗ ಸೂರ್ಯನಾಡುವನು ಶಿವಯೋಗಿ 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 ಅವರವರ ಭಕ್ತಿಗೆ ಅವರವರ ಭಾವನೆಗೆ ಅವರವರ ಭಕ್ತಿಗೆ ಅವರವರ ಭಾವನೆಗೆ ಅವರವರ ತೆರನಾಯಿ ಇರುದಿಹನ ಶಿವಯೋಗಿ ಅವರವರ ತೆರನಾಯಿ ಇರುದಿಹನ ಶಿವಯೋಗಿ 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 ಈಗ ಚಲೋ ಹಾಡು ಹಾಡ್ತಾರೆ ಹೌದಾ ಹಾಡ್ತಾರೆ ನೀವು ಯಾರು ಬಂಗಾರ ಕೊಡ್ತಾರೆ ಹೋಗಿ ಕಾಣಿಕೆ ಕೊಡ್ತೀರ ಇಲ್ಲ ಮತ್ತು ಅವ್ರು ಅಷ್ಟೆಲ್ಲ ಎಲ್ಲೋ ಇದ್ದವರು ಎಲ್ಲೋ ಕಲಿತು ನಿಮ್ಮೂರಿಗೆ ಬಂದು ನಿಮ್ಮ ಮುಂದೆ ಸಂಗೀತ ಚಲೋ ಹಾಡ್ತಾರೆ ಅವ್ರಿಗೆ ಏನೂ ಕೊಡೋಕ್ಕಾಗಲಿಲ್ಲ ಅಂದ್ರೆ ಅವ್ರ ಕೈಯಿಂದ ಚಪ್ಪಾಳೆ ಕಟ್ಟಾಕೂ ಅಷ್ಟು ಕಂದಿಸ್ತಾರೆ ಮಾಡಿದ್ರೆ ಹಾಗೆ ಮನೆಗೆ ಕರ್ಕೊಂಡು ಹೋಗಿ ಜ್ಯೂಸನ್ನು ಕೊಡೋಂಗಿಲ್ಲ ಹೋಗಿ ಜ್ಯೂಸ್ ಕೊಡೋದು ಹೋಗ್ಲತ್ತ ಒಂದು ಗ್ಲಾಸ್ ನೀರು ಕೊಡೋದಿಲ್ಲ ಅದನ್ನು ಕೊಡೋಕ್ಕಾಗಲ್ಲ ಅಂದ್ರೆ ನೀವೇ ಬಂದಾಗ ಒಂದಿತ್ತು ಚಪ್ಪಾಳಿಯನ್ನು ಕಟ್ಟಲಿಲ್ಲ ಅಂದ್ರು ಅದು ಕಂದಿಸ್ತಾರ ಏನು ಕೊಡೋದವ್ರು ಏನಂತ ಏನಂತಾರೆ ಕಂಜೂಸ್ ಅಂತಾರೆ ಮತ್ತು ನೀವೀಗ ಜ್ಯೂಸ್ ಕೊಡೋರ ಕಂಜೂಸ್ತಾನ ತೋರಿಸೋರ ಹಾಗಾದ್ರೆ ಯಾರ್ಯಾರು ಒಳಗೆ ಎಲ್ಲ ಪಡ್ಕೊಳ್ತೀವಿ ಅವ್ರಿಗೆ ಕೊಡೋದು ಕೃತಜ್ಞತೆ ಅಂತಾರೆ ನಿಮ್ಗೆ ಯಾರಾದ್ರೂ ಕಷ್ಟದಾಗಿದ್ದಾಗ ಒಂದಿಟ್ಟು ಸಹಾಯ ಮಾಡಿದ್ರು ಅಂದ್ರೆ ಅವ್ರನ್ನ ಸದಾ ಕಾಲ ನೆನೆಸ್ತಿರ್ಬೇಕು ನಾವು ಅದಕ್ಕೆ ಕೃತಜ್ಞತಾ ಭಾವ ಅಂತ ಮತ್ತೆ ಈ ಚಲೋ ಹಾಡಿರ್ತಾರಂದ್ರೆ ಅವ್ರಿಗೊಂದು ನಾವು ಜೋರು ಚಪ್ಪಾಳೆ ಹೊಡೆದ ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸಿದ್ರೆ ನಮ್ಗೇನು ಬೆಳ್ಕೊತೈತೆ ಹೇಳ್ತೀವಿ ಒಂದೊಂದು 3 ಕಡೆ ನೀವು ಹಾಡು ಹಾಡಿದ್ರೆ ಅವ್ರಿಗೆ ಹೊರಳೊಳಗೆ ನೋಟಿನ ಸರ ಮಾಲಿ ತಗೊಂಡು ಹಾಕ್ತಾರೆ ನೋಟಿನ ಮಾಲೀಕರ್ತ ನಿಮ್ಗೆ ಸಂಗೀತದ ರುಚಿನೂ ಗೊತ್ತಿಲ್ಲ ಆಧ್ಯಾತ್ಮದ ರುಚಿನೂ ಗೊತ್ತಿಲ್ಲ ಯಾವ ರುಚಿ ಐತಿ ನಿಮಗೆ ಬರೀ ನಾಟಕ ನೋಡ ಮುಂಜಾನೆಯಿಂದ ಸಂಜೆ ಮಟ್ಟ ಟಿವಿ ಮನೆಯಾಗಿದ್ದು ಅಂದ್ರೆ ನಾಟಕ ನೋಡೋದ ಈ ನಾಟಕ ಅಂದ್ರೆ ನನಗೆ ಮೈ ಬರ್ತದೆ ಮಂದಿ ಎಷ್ಟು ವಿಚಿತ್ರ ಅಂದ್ರೆ ಈ ಊರಾಗ ಬಯಲಾಟ ಅಂತ ಬರ್ತದೆ ಗೊತ್ತಂದ್ರೆ ಬಯಲಾಟ ಅಂದ್ರೆ ಗೊತ್ತಾ ಹಿಂದಿನವ್ರಿಗೆ ಗೊತ್ತಿತ್ತು ದೊಡ್ಡಾಟ ಅಂತಿದ್ರು ನೋಡಿದ್ರೆ ಇಲ್ಲ ಅವೆಲ್ಲ ಗೊತ್ತಿಲ್ಲ ಒಟ್ಟು ನಾಟಕ ಗೊತ್ತಿದೆ ನಾಟಕ ನೋಡಾಕ ಅವಾಗ ಹಳ್ಳಿ ಒಳಗೆ ನಾಟಕ ಮಾಡ್ತಿದ್ರು ನಾಟಕ ನೋಡಕ್ ಹೋಗ್ತಿದ್ರು ನಾಟಕ ನೋಡಕ್ ಹೋಗ್ಬೇಕಾದ್ರೆ ಕರೆಕ್ಟ್ 10 ಗಂಟೆ ಅನ್ನೋದಕ್ಕೆ 9 ಗಂಟೆ ಅನ್ನೋದಕ್ಕೆ ಎಲ್ಲ ಕೆಲಸ ಮುಗಿಸಿ ನೋಡಕ್ ಹೋಗ್ಬಿಡ್ತಿದ್ರು 10ಕ್ಕೆ ಚಲುವಾತು ಅನೌನ್ಸ್ ಮಾಡಕ್ ಹತ್ತಿದ್ರು ಅಂದ್ರೆ ಒಮ್ಮೆ ನಾಟಕ ಚಲುವಾದ್ರೆ ಬೆಳಗಾವಿ ಮುಂಜಾನೆ 6 ಗಂಟೆಗೆ ಮುಗಿಯೋರು ಹಳ್ಳಿ ಒಳಗೆ ನಾಟಕಗಳಂದ್ರೆ ಅವಾಗ ಸ್ವಲ್ಪ ಇರ್ತಿದ್ವು ವಿರಳ ಎಲ್ಲ ಜಾತ್ರೆಗೆ ಕಂಪ್ನಿಗಳೇ ಬಂದಿರ್ತಾವೆ ನಾಟಕ ಕಂಪ್ನಿ 1 ತಿಂಗಳ ಜಾತ್ರೆ ಇತ್ತಂದ್ರೆ 6 ತಿಂಗಳು ನಾಟಕ ನಡೀತಿರ್ತದೆ ಯಾಕೆ ಮಗದೆಲ್ಲ ಅರ್ಥ ಮಾಡ್ಬಿಟ್ಟೈತೆ ನಾಟಕ ನೋಡ್ಕೊಂಡು ನಾಟಕ ಮಾಡಕ್ ಚಲೋ ಮಾಡಿದ್ರು ನಾಟಕ ನೋಡೋದಕ್ಕೆ ನಾಟಕ ಮಾಡೋದು ಹಿಂಗ ಒಂದು ಊರಿಗೆ ನಾಟಕ ಚಲೋ ಆಯ್ತು ನಾಟಕ 9:30 ಅನೌನ್ಸ್ಮೆಂಟ್ 10 ಗಂಟೆಗೆ ನಾಟಕ ಚಲೋ ಹೋಗ್ತದೆ ಓಣಿನವ್ರು ಎಲ್ಲರೂ ಸೇರ್ಕೊಂಡ್ರು ಯಾರ್ಯಾರು ನೀಲವ ಗಂಗವ್ವ ಮಂಗವ್ವ ಸಂಗವ್ವ ಲಿಂಗವ್ವ ಇವರೆಲ್ಲ ಸೇರ್ತಾವ ಸೇರಿ ಅಂತಾರ ನಡಿ 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 ಬರಬಡ ಹೋಗೋಣ ಎಲ್ಲಿ ಹೋಗೋಣ ನಾಟಕ ನೋಡ ಈಗ ಮೊದಲೆಲ್ಲ ಏನ್ ಮಾಡ್ತಿದ್ರು ಮನೆ ಹುಡುಗರು ಅವ್ರು ಊಟ
ಮಾಡಿಸ್ತಿದ್ರು, ಮಾಡಿಸಿ ಅವ್ರ ಕೈಯ ಒಂದು ಈ ಹಸಿರಲ್ಲಿ ಕಾಡ್ತಾರೆ, ಅದು ತಗೊಂಡು ಆ ಹುಡುಗರ ಕೈಯ ಕೊಟ್ಟು ಹೋಗು ಮುಂದನೆ ಹಿಡಿದು ಕೊಟ್ಟು ಜಾಗ ಯಾರಿಗೂ ಬಿಡ. ಹಾಸಿರು ಅಲ್ಲೇ ನೀ ನಾಟಕ ಚಲೋ ಆಗ್ತದ ಮುಂಚೆ ಹೋಗಿ ಜಾಗ ಏನ್ ಮಾಡ್ಬೇಕು, ಹಿಡಿಬೇಕು. ಅದೇನು ಸೈಟ್ ಹಿಡಿದಾಗ ಅವ್ರು ಮಕ್ಕಳು ಹಿಡಿದ್ರಾಗ ಒಟ್ಟ ಯಾವನು ಬರಲಾರ್ದ ನೋಡ್ತಿರ್ತಾರ ಹುಡುಗರು, ಅಂಥವನ್ನ ಕೊಟ್ಟು ಕಳಿಸಿರ್ತಾರೆ ಇವರು. ಯಾರು ಬಂದ್ರು ನಮ್ಮ ಮನೆಯ ಮಂದಿ ಎಲ್ಲರೂ ಇಲ್ಲೇ ಬರ್ತಾರ. ನಾವು ಹಾಸಿಬಿಟ್ಟು ಇಲ್ಲಿ ನೋಡಿದ್ವಿ, ನಮ್ಮ ಸರ್ಕಲ್ ಇರ ನಾವು ಅಟ್ಟ ಮಜಾ ಮಾಡಿ ಓಡೆ ಎಲ್ಲರೂ ಅವಾಗ ಹಂಗ ಇವ್ರು ಏನ್ ಮಾಡಿಬಿಟ್ರು, ಎಲ್ಲರೂ ಓಡ್ಯಾಗ ನಿಂತ್ರಲ್ಲ ಅವ್ರು ಅಂದ್ರು. ಮತ್ತೆ ನಾಟಕಕ್ಕೆ ಹೋಗೋ ನಡಿ ಅಂತ ಕೆಲವಿಷ್ಟು ಮಂದಿ ಎಲ್ಲರೂ ಓಡ್ಯಾಗ ಮಾತಾಡ್ಕೊಂಡು ಇವರೆಲ್ಲ ಇದ್ದವ್ರು. ಅದ್ರಾಗ ಒಬ್ಬ ಹೆಣ್ಮಗಳ ಗಂಡ ಬಹಳ ಗಿಟ್ಟಿದ್ದ. ಏನಿದ್ದ? ಗಿಟ್ಟಿದ್ದ. ಆ ಹೆಣ್ಮಗಳನ್ನು ಓಡ್ಯಾನವ್ರು ತಯಾರು ಮಾಡಿದ್ರು. ಬಹಳ ಬೇಡಿಕೆ ಅಂದ್ರೆ ಹೆಣ್ಮಕ್ಳು ಯಾರು ಅಲ್ಲಿ ಅಂತಾರ ಅವ್ರು ಏನಾರು ಮಾಡಿ ತಯಾರು ಮಾಡ್ಬಿಡ್ತೈತಿ. ಏನ್ ಮಾಡ್ತಾರ ಗೊತ್ತಿಲ್ಲ, ಅವ್ರ ಕಡೆ ಏನ್ ಜಾಗೃತಿ ಗೊತ್ತಿಲ್ಲ. ಒಲ್ಲೆಂತ ಇವರು ಸಹಿತ ಮೈನೊಂದಿದ್ರು ಬೆಂಗಳೂರು ಹೊಂಟಿದ್ರು. ಅವ್ರು ಒಲ್ಲೆಂದ್ರು ಮೊದಲ ಒಂದೇವ ನನಗೆ ಆಗುಲ್ಲ ಅಂತಂದ್ರು ಅವರು. ಆದ್ರೂ ಸಹಿತ ಅವ್ರು ಏನ್ ಮಾಡಿದ್ರು, ನಾವು ಹೊಳ್ಳಿ ಹೋಗಾಗ ನಮ್ಮ ಅವರು ಒಲ್ಲೆಂದಿದ್ರಲ್ಲ ಅವರು ನಾನು ಬರ್ತೀನಿ ಏನ್ ಮಾಡಿದ್ರು ಹಿಂಗ್ ಒಟ್ಟು ಐಡಿಯಾ ಮಾಡ್ತೀವಿ ಮರಿಗೆ. ಆ ಹೆಣ್ಮಗಳು ಒಲ್ಲೆವ ನನಗ ಅಂದಿಸ್ಲು. ಆದ್ರೂ ಓಡೆಗೆಲ್ಲರೂ ಸೇರಿ ನಾಟಕ ಖುಷಿಯೊಳಗೆ ಹಬ್ಬರದೊಳಗೆ ಆಕೆ ತಯಾರು ಮಾಡಿ ಆಕೆ ಒಂದಲ್ಲ ಅಂತ ನಾಲ್ಕು ಹಾಡಿದ್ದ. ಒಂದಲ್ಲ ಅಂತ ನಾಲ್ಕು ಹಾಡಿದ. ಮೊದಲೆಲ್ಲ ಜಗ್ 12 ಒಂದೊಂದು ಕ್ರಿಕೆಟ್ ಟೀಮು ತಯಾರು ಮಾಡ್ತಿತ್ತು. ನನಗೆ ಅಷ್ಟು ಹಡಿತಿದ್ರು ಹೆಣ್ಮಕ್ಳು, ಹಡಿತಿದ್ರು. ತಾಕತ್ತಿರ್ತವ ಶರೀರ, ಊಟ ಹಾಗಿತ್ತು. ಈಗ ಬರೀ ಒಂದು ಹಾಡು ಮುಗಿತು, ಪ್ಲಾಸ್ಟಿಕ್ ಚರಿಗಿಸಿ ಯಾಕ ಎತ್ತಿದ್ರ ಹೊಲಿಗೆ ಅಂದ್ರೆ ಏನ್ ಕಾರಣ ಅಂದ್ರೆ ನಾವು ಉಣ್ಣುವಂತ ಆಹಾರ. ಬೇಕಾದ್ರೆ ನಿಮ್ಮ ತಾಯಿಯವ್ರಿಗೆ ಕೇಳ್ರಿ, 10 ಮಂದಿ ಹಣದಿರ್ತಾರ. ಹೌದಾ? ಯಾಕೆ ಹೇಳಾಕತ್ತಿಲ್ಲ ಅಂದ್ರೆ ನಿಮ್ಗೆಲ್ಲ ಜೋಕ್ ಅನಿಸ್ಬೋದು, ನಡೆದ ಸಂಗತಿ ಅದು. ನಾವೆಲ್ಲರೂ ಆರೋಗ್ಯವಾಗಿರುವಂತ ಆಹಾರವನ್ನು ಊಟ ಮಾಡ್ತಾ ಇಲ್ಲ. ನಾವೆಲ್ಲರೂ ಏನ್ ಮಾಡಾಕತ್ತೀವಿ ಅಂದ್ರೆ ಬರೀ ಇಳುವರಿ ಮಾಡೋದು, ಗೊಬ್ಬರ ಒಯ್ಯೋದು, ರೊಕ್ಕ ಗಳಿಸ್ಬೇಕನ್ನೋದ ಬಹಳ ಮಂದಿ ಹುಚ್ಚೈತಿ. ಹಿಂದಿನವರು 10 ಮಂದಿ ಮಕ್ಕಳಿಗೆ ಜನ್ಮ ಕೊಟ್ಟರು ಸಹಿತ 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗಿ ತಾಂಬೂರು ಕೊಡದಾಗ ತೆಲಿ ಮ್ಯಾಗ ಒಂದು, ಟೌಟದಾಗ ಒಂದು ಕೊಡ ಹೊತ್ಕೊಂಡು ಬಂದು ಬಾವಿ ಸೇರಿ ನೀರು ತಂದು ನೀರು ಕುಡಿತಿತ್ತು ಅವಾಗಿನ ಮಂದಿ. ನೀವು ಯಾರು ಮಾಡಿದ್ರಿಲ್ಲ? ಮಾಡಿದ್ರಿಲ್ಲ. ಕಾರಣ ಏನು ಅಂದ್ರೆ ನೀವು ಉಣ್ಣುವಂತ ಆಹಾರ. ಈಗ ಒಂದೇನಾರ ಹಣದಂದ್ರ ಏನೋ ಮಾತು ನೋಡ್ರಿ, ಮುಗಿತೈತಿ, ಸಂಚಿನ ಮುಗಿತೈತಿ. ಹಳ್ಳಿಕಿಂದ ಮಾತಾಡ್ಸಕ್ ಹೋಗ್ಬಾರ್ದು. ಮನ್ಯಾಗ ಚರಿಗೆ ತಿಂಗಳು ಗಂಡ ಏನಾರ ಹೇಳೋದು, ಚರಿಗೆ ತಿಂಗಳು ಹಳೋದಲ್ಲ ಅಕ್ಷರ. ಹಿಂಗ ಯಾಕ ನಾವು ಅದಕ್ಕ ಅಂತಾರ, ನಮ್ಮಜ್ಜಿ ಮಾಡ್ತಿದ್ದು ರಾಗಿಯ ಮುಟ್ಟಿ, ನಮ್ಮಜ್ಜಿ ಮಾಡ್ತಿದ್ದು ರಾಗಿಯ ಮುಟ್ಟಿ. ಅದನ್ನ ತಿಂದು ನಮ್ಮಜ್ಜ ಆಗ್ಯಾನ ಏನಾಗ ಹುಡುಗ ಇಂಥ ಹಣ್ಣು ಮಕ್ಕಳು ಮುದುಕ ನೀನು ನಮ್ಮಜ್ಜಿ ಮಾಡ್ತಿದ್ದು ರಾಗಿಯ ಮುದ್ದೆ. ಅದನ್ನ ತಿಂದು ನಮ್ಮಜ್ಜ ಆಗ್ಯಾನ ಜಗದ ಜಟ್ಟಿ. ನಮ್ಮಜ್ಜ ಗುಂಡುಗುಂಟ ಅಂತ. ನಮ್ಮವ್ವ ಮಾಡ್ತಾಳ ರೊಟ್ಟಿ, ಅದನ್ನ ತಿಂದು ನಮ್ಮಪ್ಪ ಆಗ್ಯಾನ ಗಟ್ಟಿ ಅಂತ. ಈಗ ನಾವು ಮಾಡ್ತೀವಿ ಇಡ್ಲಿ ವಡ, ಅದನ್ನ ತಿಂದಾಗಿ ಪ್ಲಾಸ್ಟಿಕ್ ಕೊಡ. ನಾವು ಬರೀ ಇಡ್ಲಿ ವಡ ತಿನ್ನೋದೈತಿ, ಪ್ಲಾಸ್ಟಿಕ್ ಕೊಡ.
ಹಿಂದೆ ತಾಂಬೂರು ಕೊಡಕ್ಕ ಹಗ್ಗ ಕಟ್ಟಿ ಬಾವಿ ಒಳಗೆ ಬಿಟ್ಟರೆ ಸಾಕು 2 ಅಥವಾ 3 ನಿಮಿಷ 4 ನಿಮಿಷದೊಳಗೆ ಕೊಡ ತುಂಬಿ ಬಿಡ್ತಿತ್ತು. ಈ ಒಂದು ಪ್ಲಾಸ್ಟಿಕ್ ಕೊಡಕ್ಕೆ ಏನಾರ ಹಗ್ಗ ಕಟ್ಟಿ ಬಾವ್ಯಾಗ ಬಿಡ್ರಿ, ಮ್ಯಾಲ ಹಾಕಲಿ ಫಟ್ ಹೊಡಿಬೇಕು. ಅವಾಗ ಆಸಸ ತುಂಬ್ಕೊಳ್ಬೇಕು, ಆಮೇಲೆ ತುಂಬ್ಕೊಳ್ಳೋದು. ಹಂಗೆ ನಮ್ಮ ಶರೀರನೂ ಹಾಗಾಗುತ್ತೆ. ನಾವೆಲ್ಲ ಫಾಸ್ಟ್ ಫುಡ್ ತಿನ್ನಾಕತ್ತೀವಿ, ಹೌದು, ಚಾಟ್ಸ್ ತಿನ್ನಾಕತ್ತೀವಿ, ಬರ್ಗರ್, ಪಿಜ್ಜಾ ಅವೆಲ್ಲ ತಿಂತೀವಿ ನಾವು. ಎಷ್ಟು ಫಾಸ್ಟ್ ಫುಡ್ ತಿಂತೀವಿ ಅಷ್ಟು ಫಾಸ್ಟ್ ನಾವು ಹೊಂಟೀವಿ. ಸುಳ್ಳಲ್ಲ, ಸತ್ಯ. ಯಾಕೆ ನಾವು ಆ ಸ್ಥಿತಿಗೆ ಬಂದಿವಿ ಅಂದ್ರೆ ನಾವೆಲ್ಲರೂ ರೈತಾಪಿ ಜನರೆಲ್ಲರೂ ಏನ್ ಮಾಡಾಕತ್ತಾರೆ, ಚಲೋ ಧಾನ್ಯಗಳನ್ನ ಸಮಾಜಕ್ಕೆ ಕೊಡ್ತಾ ಇಲ್ಲ, ಬರೀ ಹಣ ನೋಡಾಕತ್ತೈತೆ ಹೊರತಾಗಿ ಹಣವನ್ನು ನೋಡುವಂತ ಜನರು ಆರೋಗ್ಯವನ್ನು ಕೆಡಿಸ್ಕೊಳಕತ್ತಾರ. ಹಿಂದೆ ಏನ್ ನೋಡ್ತಿದ್ವಿ ಹೇಳ್ರಿ, ಇಷ್ಟೆಲ್ಲ ಐಟಮ್ಸ್. ಅವು ಮಾಡಿದ ಸಂತಿ, ಅವು ಮಾಡಿದ ರೊಟ್ಟಿ ಒಳಗ ನಾನಾ ತರ ಪಲ್ಯ ಬೇಕಾಗಿಲ್ಲ, ಒಂದಿಷ್ಟು ಕೆಂಪು ಚಟ್ನಿ ಹಾಕೊಂಡು ಒಂದು ಚಮಚದಾಟ ಎಣ್ಣೆ ಹಾಕೊಂಡು ಉಂಡು ಬಿಟ್ರೆ 4-10 ರೊಟ್ಟಿ ಉಂಡಿತ್ತು ಬಂದು. ಎಲ್ಲ ನಾವು ಎಷ್ಟು ಲೇಟೆಸ್ಟ್ ಆಗಿವಿ ಅಷ್ಟೆಲ್ಲ ನಮ್ಮ ಅನಾಹುತಗಳಾಗಲಿಲ್ಲ. ಎಲ್ಲಿಗೆ ಬಂದ್ರಿ? ನಾಟಕ ನೋಡಕ ಹೆಣ್ಮಗಳು ಯಾವಾಗ ತಯಾರು ಮಾಡಿದ್ರು ಆಕೆ ಒಂದಲ್ಲೊಂದು 4 ಹಡ್ದಿರ್ತಾರ. 4ನೇ ಮಗ ಗಂಡ ಇಟ್ಟಿತ್ತು ಆಟ ಇತ್ತು. 4ನೇದು ಗಂಡ ಎಷ್ಟಿರ್ತಲ್ಲ ಹೈಟ್ ಆಟ ಇತ್ತದು. ಈ ಹೆಣ್ಮಗಳು ತಯಾರು ಮಾಡಿದ್ರು, ಒಂದು ಮಾತ್ರ ಹೋಯ್ತಾಳ ಎಲ್ಲಿಗೆ? ಇನ್ನೂರು ಮನ್ಯಾಗ ಯಾರು ಪಾಲು? ಮನೆಯೊಳಗೆ ಇರುವಂತ ಅಪ್ಪೇನಿತ್ತಲ್ಲ ಅವ ಅಂದ, ಈಕಿ ಒಂದು ತಗೊಂಡು ಹೋಗ್ಬಿಡ್ತಾಳ ನಾಟಕದ ಕೊಂಡ್ರ. ಇನ್ನ ಈ 3 ಏನಾರ ಇಲ್ಲೇ ಬಿಟ್ಟು ಹೋಗೋಣ ಇದ್ರ, ಅದಕ್ಕೆ ಈ 3 ನೋಡ್ಬೇಕು. ನಾನು ನಾಟಕ ಮುಗಿಸಿ ಬರ್ಬೇಕಾದ್ರೆ ಬೆಳಕು ಹರಿತೈತಿ, ಆವಾಗ ಇವು ಯಪ್ಪ ಅದು ಬೇಕು ಇದು ಬೇಕು ಅನ್ನತ್ತಿದ್ರೆ ಇವುಗಳ ಕಾಟ ತಡೆಯಕ್ಕಾಗುವುದು ಅಂದು ಯೋಚನೆ ಮಾಡಿದವ. ಏನು ಮಾಡ್ತಿಲ್ಲ. ಯಾವಾಗ ಈ ಹೆಣ್ಮಗಳು ಒಳಗಡೆ ಎಲ್ಲ ಅಡಿಗೆ ಮಾಡಿ ಎಲ್ಲ ಮುಸುರಿ ತಗೊಂಡು ಹೊರಗೆ ತಿಕ್ಕ ಕುಂತು ಒಣೆನವ್ರು ಬಂದ್ರೆ ಎಲ್ಲರೂ ಮಲ್ಲವ ಗಂಗವ ನಿಂಗವ ಸಂಗವ ಎಲ್ಲರೂ ಸೇರಿ ಯವ ಹಣಿ ಎಲ್ಲೋ ಮುಸುರಿ ಅಂತ ಈಗ ಮುಸುರಿ ತಿಕ್ಕದ್ದು ಅವಾಗ ಗೊತ್ತಾಗ್ತ ಒಳಗಿದ್ದಲ್ಲ. ಈಗ ಹೊಕ್ಕಳಂದವ ಏನ್ ಮಾಡಿ ಗೊತ್ತಲ್ಲ, ಹೊರಗೆ ಹೋದ, ಹಿಂದೊಂದು ಬಾಗಿಲು, ಆ ಬಾಗಿಲ್ದಾಗ ಆಚೆ ಬಂದವನ 4ನೇ ಮಗ ಏನಿತ್ತಲ್ಲ ಅದನ್ನ ತೆಗೆದು ಅದ್ರ ಜಾಗದಾಗ ಯುವ ಮಾಡಿದ. ಆಕಿ ಮುಸುರಿ ತಿಕ್ಕಿ ಹೊಂದೆಲ್ಲ ಕಾಟಣೆ ಜಾಗ ಸಿಗುದಿಲ್ಲ, ರೆಡಿ ಆಯ್ತು ರೆಡಿ ಅಂದಾಕೆ ಅದೇನು ಮಲಗಿದ್ನಲ್ಲ ಅದು 4ನೇ ಮಗನ ಮಾಡಿ ಔಷಧದೊಳಗೆ ಅದನ್ನೇ ಹೆಗಲ ಹಾಕೊಂಡು ಮ್ಯಾಲೆ ವೃತ್ತಾಗಿ ಹಾಕೊಂಡು ಹೇಗೆ ಮಾಡ್ತಾರೆ. ನಾಟಕ ನೋಡ ಹಬ್ಬದಾಗ ಗಂಡ ಮಗ ಅನ್ನೋದು ಗೊತ್ತಾಗ ಹೊತ್ಕೊಂಡು ಹೆಗಲ ಮೇಲೆ ಹಾಕೊಂಡು ಮಾಡ್ತು. ಇವಾಗ ಒಳಗೆ ಮಾಡ್ತಿದ್ರು ಮಗ, ನಾನು ಎಕ್ಕಿದ್ದೆ, ನಾನು ಎಕ್ಕೋತಿದ್ದೆ ಅಂದ ಮೇಲೆ ಹಿಂಗ ಏನು ಹಾಕೊಂಡು ಹೋದಲ್ಲ ಮ್ಯಾಲ ದುಪ್ಪಾಟಿ ಅಂತಿರಲ್ಲ, ಏನು ಮಗು ಕೂಸು ಹೊರಿಸ್ತಾರಲ್ಲ ಅದನ್ನ ಹಾಕೊಂಡು ಹೋಗಿ ನಾಟಕ ನೋಡಕ್ ಕುಂತ್ರವ್ರು. ಈಕಿ ಕುಂತು ಮಗಳು ಹೆಗಲ ಮೇಲೆ ಇದ್ರೆ ತೊಡೆ ಮೇಲೆ ಹಾಕೊಂಡು ಕುಂತ. ಈಕಿ ಅವಸರವಾಗಿ ಏನು ತಿಂತಿದ್ರು ನೋಡಿ ಮೇಡಮ್. ಅವರೆಲ್ಲರೂ ನಾಟಕ ನೋಡಕ್ ಹತ್ತಿದ್ರಲ್ಲ, ಮಧ್ಯಂತರ ಅಂತ ಬರ್ತದ ಇಂಟರ್ವೆಲ್, ಎಲ್ಲ ಮೂವಿ ನೋಡೋದು ಮಧ್ಯಂತರ ಅದು ಸ್ವಲ್ಪ ಹೊತ್ತು ನಾಟಕ ನಿಲ್ಲಿಸಿ ಚಾಗಿ ಅವರಿದ ಆ ಕಡೆ ಈ ಕಡೆ ಅಡ್ಡಾಡೋದ್ರಲ್ಲಿ ಅಂತಂದು ಮಧ್ಯಂತರ ಅಂತ ಬಂದಾಗ ಈ ಹೆಣ್ಮಕ್ಳಂದು ಅಲ್ಲ ಸ್ವಲ್ಪ ಬಜ್ಜಿ ಮಾಡ್ಯಾರ, ಬಜ್ಜಿ ತಿಂದು ಬರೋಣ, ಚಾ ಕುಡಿದು ಬರೋಣ. ಯವ್ವ ನಾವು ಹೊಟ್ಟೆ ತುಂಬ ಉಂಡು ಬಂದಿವವ, ನಾವು ಅಲ್ಲೇ ಈ ಕೆಲವು ಮತ್ತೆ ನಿಮ್ಮ ಅವಸರದಾಗ ನಾ ಮುಸುರಿ ತೀಕಿ ಮುಂಗಾರದ ಹಂಗ ಬಂದ್ರಿ, ಮತ್ ನಾ ಬಜ್ಜಿ ಒಂದು ಚಾರ ತಗೊಂಬರ್ಲೇನಲ್ಲ. ಇವ್ರು ಸುಮ್ಮನೆ ಕುಂತಿದ್ದಿಲ್ರಿ, ಒಳ್ಳೆ ಸುಮ್ಮನೆ ಇರ್ಬೇಕಿಲ್ಲ. ಈಗೇನು ಎದ್ದು ಹೋಗಬೇಕಿಲ್ಲ. ಹೋಗುವಾಗ
ಅಂತ ಹೇಳುವ ಗದ್ದಲ ಕೂಸಿನ ಗೆಳತಿ ತಾಯಿ ಈ ಮಗ ಅವಾಗ ಹೇಳಬೇಕಿಲ್ಲ ನಾನಲ್ಲ ನಾನು ಗಂಡ ಅವ ಅಂದಂತ ನನ್ನ ಯಾವಾಗ ಹೆಚ್ಚು ಪಕ್ಕದ ಮನೆ ನಂದೇನಾಗಿತ್ತು ಇಲ್ಲಿ ಬಿಡುವಲ್ಲ ಅಂದ್ಕೊಂಡು ಮನಸ್ಸಿನಾಗ ಅಂದ್ಕೊಂಡು ಮೇಲೆ ಕಿತ್ತುಗೋ ಯವ್ವ ನನಗೂ ಗದ್ದಲದಾಗ ಎಲ್ಲಿ ಹಾಕೊಂಡು ಹೋಗಿಲ್ಲ ಹಿಡಿ ಅಂತ ಇಸ್ಕೊಂಡು ಹೋಗ್ತೀನಿ. ಇಸ್ಕೊಂಡ ಆದ್ಮೇಲೆ ಚಾಪ್ಗೆ ಕೀ ಹಣ್ಣು ಈ ತೊಡೆ ಮೇಲೆ ಮಗ ಇವಾಗ ಇದ್ದ ಸುಮ್ಮನೆ ಇದ್ದ ಆ ಹೆಣ್ಮಗಳು ಇವ್ವ ಸಂಘ ಮಕ್ಕಳು ಎಷ್ಟು ಕಳ್ಳಿದ್ದವು ಅಲ್ಲ ತಾಯಿ ಎಷ್ಟು ಬೆಳೆದವು ಯವ್ವ ಈ ಮಕ್ಕಳು ಅಂತ ಎಷ್ಟಕ್ಕೆ ಹಾಕೊಂಡು ಹಂಗ ಮಾಡ್ಕೊಂಡು ಹೆಚ್ಚೆ ಇಲ್ಲ ಮಿಸ್ಗಾವಂತ ನಾಟಕದಾಗಿತ್ತು ಸೌಂಡ್ ಇತ್ತು ಹಂಗೆ ಬಿಡ್ತದೆ ಅನಾಹುತ ಮಾಡುವ ಅಂದಾಗೆ ಮ್ಯಾಲೆ ದುಪ್ಪಟ್ಟಿ ತೆಗೆದು ನೋಡಿ ಅಯ್ಯೋ ನಾಟಕ ಹವ ಯವ್ವ ಸಂಘ ಅವನ ಮಗ ಮತ್ತೆ ಏನಿದ್ರು ಯಾವಾಗ ಅದು ನೋಡಿ ತಗೊಂಡು ನೀವು ಹೋಗುತ್ತ ಅಲ್ಲ ಗೇಟ್ ಮಗ ಎಲ್ಲ ಕೈಯಾಗ ಈಗ ನೋಡಿ ನಾಟಕ ಅಂದ್ರೆ ನಾಟಕ ನೋಡೋ ಹುಚ್ಚಿ ನೋಡಿದ್ರೆ ಗಂಡ ಯಾರು ಮಗ ಯಾರು ಅನ್ನೋದು ಗೊತ್ತಿಲ್ಲ ಅದು ಔಷಧ ಗಂಡನ ಹೊತ್ಕೊಳ್ಳೋ ಮಂದಿ ಆಧ್ಯಾತ್ಮ ಎಲ್ಲಿ ಬೇಕಂತ ಹೇಳ್ತಿದ್ದಾರೆ ಆಧ್ಯಾತ್ಮ ಎಲ್ಲಿ ಬೇಕಂತೆ ಅದಕ್ಕೆ ನಾವು ಇಷ್ಟು ಆಧ್ಯಾತ್ಮಿಕ ಮುಖ ಮಾಡಿದ್ರೆ ನಮ್ಮ ಆಧ್ಯಾತ್ಮದ ಬದುಕು ಹೇಗಾಗಬೇಕಂದ್ರೆ ಎಲ್ಲವನ್ನ ತಿಳ್ಕೊಂಡು ನಮ್ಮ ಬದುಕು ಸಾರ್ಥಕವಾಗಬೇಕಾದ್ರೆ ಗುರುವಿನ ಸೇವೆಯಿಂದ ಮಾಡಬೇಕು ಅನ್ನುವಂಥ ಸಿದ್ಧಾಂತವನ್ನು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾರೆ. ಅದಕ್ಕೆ ತಾವೆಲ್ಲರೂ ಒಂದಿಷ್ಟು ಸೇವಾ ಮನೋಭಾವವನ್ನು ತಂದುಕೊಳ್ಳಿ, ಸೇವಾ ಮಾಡಬೇಕು, ಗುರುವಿನ ಸೇವಾ ಮಾಡುವುದನ್ನು ತಿಳಿಯಿರಿ, ಸಮಾಜದ ಸೇವಾ ಮಾಡಿ. ಮಹಾತ್ಮ ಗಾಂಧಿ ಅಂತ ಆಗಿ ಹೋಗ್ತಾರಲ್ಲ, ಸಮಾಜದ ಸೇವೆಯನ್ನು ಮಾಡಿ ಮಹಾತ್ಮ ಅಂತ ಕರೆಸ್ಕೊಂಡ. ಮಹಾತ್ಮ ಗಾಂಧಿ ಅನಿಸ್ಕೊಳ್ಳೋ ಕಾರಣ ಅಂದ್ರೆ ಅದರ ಸೇವೆ, ಸಮಾಜದ ಸೇವೆ. ಅಂದರೆ ನಮ್ಮಲ್ಲಿಯೂ ಸೇವಾ ಮನೋಭಾವ ಬರಲಿ, ಸೇವೆಯನ್ನು ಮಾಡುವಂಥ ಮನೋಭಾವ ನಮ್ಮಲ್ಲಿ ಬಂತು ಅಂದರೆ ಆ ಭಗವಂತ ಸದಾ ಕಾಲ ನಮ್ಮನ್ನು ಕಾಪಾಡ್ತಾರೆ. ಆ ಗುರುವಿನ ಆಶೀರ್ವಾದ ನಮಗೆ ಆಗ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತೇವೆ. ಅದಕ್ಕೆ ಇವತ್ತೊಂದು ದಿನ ನಾನು ಸೇವೆಯ ಬಗ್ಗೆ ಹೇಳಿದೆ. ನಾನು ನಾಳೆಗೆ ಬೇಕಾದ ಬೇರೆಯ ವಿಷಯಗಳನ್ನು ಕುರಿತು ಚಿಂತನೆ ಮಾಡ್ತೇನೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಅದಕ್ಕೆ ನೀವು ಸಹಿತ ಸೇವೆಯನ್ನು ಮಾಡೋರು ಭಾಳ ಜನ ಯಾರು ಸೇವಾ ಮಾಡ್ತಾರೋ ಹೆಣ್ಣು ಸೇವಾ ಮಾಡ್ತಾರ, ಮಕ್ಕಳು ಸೇವಾ ಮಾಡ್ತಾರ, ಬಂಧು ಬಳಗದ ಸೇವಾ ಮಾಡ್ತಾರ. ಆದ್ರೆ ಸಮಾಜದ ಸೇವೆಯನ್ನು ಮಾಡೋದು ಅಪರೂಪ, ಜನಗಳ ಸೇವೆಯನ್ನು ಮಾಡೋದು ಅಪರೂಪ. ಮನೆ ಸೇವಾ ಮಾಡ್ತಾರ, ಮನೆದು ಮಾಡ್ತಾರ, ಮನೆಯಾಗ ಮಕ್ಕಳು ಸೇವಾ ಮಾಡ್ತಾರ, ಹೆಣ್ಣರದ್ದು ಮಾಡ್ತಾರ, ತಂದೆ ತಾಯಿಗಳು ಮಾಡ್ತಾರ, ಎಲ್ಲರೂ ಮಾಡ್ತಾರ. ಆದರೆ ಸಮಾಜದ ಸೇವೆ ಮಾಡಬೇಕು ಅನ್ನುವಂಥ ಮನೋಭಾವ ಒಂದಿಟ್ಟು ಬಂತು ಅಂದ್ರೆ ಆತನಲ್ಲಿ ಆಧ್ಯಾತ್ಮ ಐತಿ ಅಂತ. ಯಾರಲ್ಲಿ ಆಧ್ಯಾತ್ಮ ಇರ್ತದೆ ಸಮಾಜದ ಒಳಿತನ್ನು ವಹಿಸ್ತಾರೆ. ಹಾನಗಲ್ ಕುಮಾರಣ್ಣ ಸ್ವಾಮಿಗಳು ಸಹಿತ ಸಮಾಜದ ಸೇವೆಯನ್ನು ಮಾಡಿದರು. ಸಮಾಜದ ಸೇವೆಯನ್ನು ಅಷ್ಟೇ ಮಾಡಿದ್ರು ಕುಮಾರಣ್ಣ ಸ್ವಾಮಿಗಳು. ನಾವೆಲ್ಲ ಕೇಳ್ತೀವಿ, ನಮಗೊಂದು ಉಪನಿಷತ್ತು ಏನು ಮಾತಾಡ್ತದೆ, ಮಾತೃದೇವೋಭವ ಅಂತ ಹೇಳ್ತಾರೆ. ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ ಅಂತ ನಾವು ಕೇಳ್ತೇವೆ. ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ ಅಂತ ನಾವು ಕೇಳ್ತೀವಲ್ಲ. ಈ ಸಮಾಜದಲ್ಲಿ ಸಮಾಜ ದೇವೋಭವ ಅನ್ನೋರು ಯಾರು ಅಂದ್ರೆ ಹಾನಗಲ್ ಕುಮಾರಣ್ಣ ಸ್ವಾಮಿಗಳು. ಸಮಾಜಕ್ಕಾಗಿ ಕಾರ್ಯನ ಕೊಟ್ಟು ಸಮಾಜದ ಸೇವೆಯನ್ನು ಮಾಡಿರುವಂಥವರು ನಮ್ಮ ಗುರುವಾಂತ ಮಹಾಸ್ವಾಮಿಗಳು, ನಮ್ಮ ಪ್ರಸಿದ್ಧ ಶ್ರೀಯೋಗಿಗಳು ವಿಜಯ ಮಹಾಂತ ಮಹಾಸ್ವಾಮಿಗಳು. ತಮಗಾಗಿ ಎಲ್ಲ ಇದು ಸಮಾಜದ ಸೇವೆ ಅಂತ ತಿಳ್ಕೊಂಡು ಸಮಾಜದ ಸೇವಾ ಮಾಡಬೇಕಾರ. ಅದಕ್ಕೆ ನಾವು ಸೇವಾ ಮಾಡಬೇಕು. ತಂದೆ ತಾಯಿಗಳ ಸೇವಾ ಮಾಡಿ ಬೇಡಲ್ಲ, ತಂದೆ ತಾಯಿಗಳ ಸೇವಾ ಮಾಡುವಂಥ ಮನೋಭಾವ ನಮಗೆ ಬರಬೇಕು. ಯಾರು ನಿಷ್ಠೆಯಿಂದ ತಂದೆ ತಾಯಿಗಳ ಸೇವಾ ಮಾಡ್ತಾರೆ ಭಗವಂತ ಅವ್ರಿಗೆ ಒಳಿತು ಮಾಡೇ ಮಾಡ್ತಾನೆ, ಭಗವಂತ ಅವ್ರಿಗೆ ದರ್ಶನ ಕೊಡ್ತಾನೆ. ನಿಮ್ಗ ಈ ಇವರು ಗೊತ್ತಾ, ಪಂಡರಾಪುರದ
ವಿಠಲ ಗೊತ್ತಾ? ಪಂಡರಾಪುರದ ವಿಠಲ ಗೊತ್ತಾ? ವಿಠಲನ ಶ್ರೇಷ್ಠ ಭಕ್ತ ಯಾರು? ಪುಂಡಲೀಕ ಅಂತ ಹೋಗ್ತಾರೆ ಗೊತ್ತಾ? ಪುಂಡಲೀಕ. ಆ ಪುಂಡಲೀಕ ತಂದೆ ತಾಯಿಗಳ ಸೇವಾ ಮಾಡ್ತಿರ್ತಾರ ಪಂಡರಾಪುರದಲ್ಲಿ. ಪುಂಡಲೀಕ ಅಂದ್ರೆ ಒಬ್ಬ ಭಕ್ತ. ಆ ಪುಂಡಲೀಕ ಅನ್ನುವಂತ ಭಕ್ತ ಯಾವಾಗ ತಂದೆ ತಾಯಿಗಳ ಸೇವಾ ಮಾಡ್ತಿದ್ದ, ಎಷ್ಟು ತಂದೆ ತಾಯಿಗಳ ಸೇವಾ ಮಾಡ್ತಿದ್ದ ಅಂದ್ರೆ ಸಾಯುವವರೆಗೂ ಸಹಿತ ತಂದೆ ತಾಯಿಗಳೇ ನನಗೆ ದೇವರು ಅಂತಿದ್ದ. ಈಗ ನಾವೆಲ್ಲ ಸೇವಾ ಮಾಡಿದ್ರು ತಂದೆ ತಾಯಿ ಅಂದ್ರೆ ನಾವೆಲ್ಲ ಈಗ ಏನಾಗಿಬಿಟ್ಟಿವಿ ಅಂದ್ರೆ ಮನೆಯೊಳಗೆ ತಾಯಿ ಅನ್ನುವಂತ ಭಾವವನ್ನು ತೊರೆದು ನಾವೆಲ್ಲ ಮನೆಯಾಗಿರುವ ನಾಯಿ ಅನ್ನುವಂತ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ನಮ್ಮ ಸಮಾಜ. ಜನ್ಮ ಕೊಟ್ಟ ತಾಯಿಯನ್ನು ನಾವು ಎಂದೂ ಮರಿಬಾರದು. ಹಣದ ಮಕ್ಕಳಿಗೆ ಎಂದೂ ತಾಯಿ ಎದೆ ಹಾಲನ್ನೇ ಕೊಡ್ತಾಳೆ, ಹೊರತಾಗಿ ವಿಷ ಕೊಡೋದಿಲ್ಲ. ಇದು ನೆನಪಿರಬೇಕು. ಹೆತ್ತ ತಾಯಿ 12 ಮಕ್ಕಳನ್ನು ಹಡಿದ್ರು ಸಹಿತ, ಜನ್ಮ ಕೊಟ್ಟ ತಾಯಿ 12 ಹಡಿದ್ರು ಸಹಿತ 12 ಮಕ್ಕಳಿಗೆ ಭೇದ ಭಾವ ಮಾಡೋದಿಲ್ಲ. 12 ಮಕ್ಕಳು ನನ್ನ ಮಕ್ಕಳೇ ಅಂತ ತಿಳ್ಕೊಂಡು ಅವುಗಳನ್ನು ಜೋಪಾನ ಮಾಡುವಂತ ಮನೋಭಾವ ಈ ಭೂಮಿ ಮೇಲೆ ಯಾರಿಗೆ ಜನ್ಮ ಕೊಟ್ಟ ತಾಯಿ ಮಾತ್ರ. ಅಕ್ಕ ತಂಗಿಯರು ಇನ್ನೂ ಭೇದ ಭಾವ ಮಾಡಬಹುದು, ಆದರೆ ಹೆಣದ ತಾಯಿಯನ್ನು ಭೇದ ಭಾವ ಮಾಡೋದಿಲ್ಲ. ಅದಕ್ಕೆ ತಾಯಿಯನ್ನು ಗೌರವಿಸು, ತಾಯಿಯನ್ನ ಪೂಜಿಸು, ತಂದೆ ತಾಯಿಗಳ ಸೇವಾ ಮಾಡ್ಬೇಕನ್ನುವಂತ ಸಿದ್ಧಾಂತವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಸೇವಾ ಗುರುವಿಂದು ಮಾಡು, ತಂದೆ ತಾಯಿಗೂ ಮಾಡು. ಪುಂಡಲೀಕ ಸೇವಾ ಮಾಡಕತ್ತಿದ, ಎಷ್ಟು ಸುಂದರವಾಗಿ ಸೇವಾ ಮಾಡ್ತಿದ್ದ ಅಂದ್ರ ತಂದೆ ತಾಯಿಗಳೇ ನನಗೆ ಸರ್ವಸ್ವ, ತಂದೆ ತಾಯಿಗಳೇ ನನಗೆ ಪಾರ್ವತಿ ಪರಮೇಶ್ವರ ಅನ್ನುವಂತ ಭಾವನೆಯೊಳಗೆ ಪುಂಡಲೀಕ ಸೇವಾ ಮಾಡ್ತಿದ್ದ. ಒಟ್ಟ ಒಂದು ದಿನ ತಂದೆ ತಾಯಿಗಳ ಸೇವೆಯನ್ನ ನಿಲ್ಲಿಸಿದ್ದಿಲ್ಲ ಪುಂಡಲೀಕ. ಎಷ್ಟು ಚಲೋ ಸೇವಾ ಮಾಡ್ತಿದ್ದ ಅಂದ್ರೆ ತಾಯಿಯ ಸ್ನಾನವನ್ನ, ತಂದೆಯ ಸ್ನಾನವನ್ನ ಮಗನೇ ಮಾಡಿಸ್ತಿದ್ದ. ಅವ್ರು ಮುಟ್ಟ ಬಿಟ್ಟ ಬಟ್ಟೆಗಳನ್ನ, ಮೈಲಿಗೆ ಬಟ್ಟೆಗಳನ್ನು ತೊಳ್ಕೊಂಡು ಬರೋದು ಅವರೇ ಮಾಡ್ತಿದ್ದ. ಒಟ್ಟಾರೆ ನನ್ನ ಪಾಲಿಗೆ ತಂದೆ ತಾಯಿಗಳೇ ದೇವರು ಅನ್ನುವಂತ ಭಾವನೆಗಳು ಸೇವಾ ಮಾಡ್ತಿದ್ದ. ಅದಕ್ಕೆ ನಾನು ಹೇಳ್ತೀನಿ, ನಾನು ಬಹಳ ಮಂದಿ ಹೇಳ್ತಿರ್ತೀನಿ, ನಿಮಗೆ ಜನ್ಮ ಕೊಟ್ಟ ತಾಯಿಯನ್ನು ಎಂದೂ ನೀವು ನೋಯಿಸಬೇಡಿ. ಅದು ನೋಯಿಸಿದ್ರಿ ಅಂದ್ರೆ ನಿಮ್ಗ ಕಟ್ಟಿಟ್ಟ ಬುದ್ಧಿ ನಿಮ್ಗ ಒಳಿತಾಗಕ್ಕೆ ಸಾಧ್ಯ ಇಲ್ಲ. ತಾಯಿಯನ್ನ ತಂದೆಯನ್ನ ಗೌರವಿಸಬೇಕಂತ ಈ ಶಿಶುನಾಳ ಶರೀಫ್ ಅಂತ ಹೋಗ್ತಾರೆ. ಇಸ್ಲಾಂ ಧರ್ಮದಲ್ಲಿ ಹುಟ್ಟಿರುವಂತ ಶಿಶುನಾಳ ಶರೀಫ. ಇಸ್ಲಾಂ ಧರ್ಮದಲ್ಲಿ ಹುಟ್ಟಿರುವಂತ ಶರೀಫ ಇನ್ನೂ ಮದುವೆಯಾಗಿದ್ದಿಲ್ಲ. ಇಸ್ಲಾಂ ಧರ್ಮದಲ್ಲಿ ಹುಟ್ಟಿರುವಂತ ಶರೀಫನಿಗೆ ಮದುವೆ ಆಗದೇ ಇರುವಂತ ಸಂದರ್ಭದಲ್ಲಿ ಮದುವೆ ಮಾಡಬೇಕು ಅಂತ ಮನೆಯಾಗಿರುವಂತ ಬಂಧು ಬಾಂಧವರು ವಿಚಾರ ಮಾಡಿದಾಗ ಕನ್ಯಾ ನೋಡಕ್ ಚಲೋ ಮಾಡುತ್ತಾರೆ. ಯಾರಿಗೆ? ಶರೀಫ್. ಕನ್ಯೆಯನ್ನು ನೋಡುತ್ತಿರ್ಬೇಕಾದ್ರೆ ಶರೀಫ ಒಂದು ದಿನ ಬೀಗರು ಕನ್ಯಾ ಕೊಡಬೇಕು, ಮನೆತನ ನೋಡಬೇಕು ಅಂತ ಶರೀಫನ ಮನೆಗೆ ಬಂದಾಗ ಬೀಗರೆಲ್ಲರೂ ಒಳಗೆ ಬರಕತ್ತಿರ್ತಾರ. ಶರೀಫ ಹೊರಗೆ ನಿಂತ್ಕೊಂಡು ನೀವು ಸ್ವಲ್ಪ ಎದಕ್ ಬಂದೀರಿ ಅಂತ ಎಲ್ಲರೂ ಕೇಳಿದಾಗ ಶರೀಫನು ಕೇಳ್ತಾರೆ ಬಂದಂತ ಜನಗಳಿಗೆ. ಅವ್ರಿಗೆ ಗೊತ್ತಿಲ್ಲ, ಶರೀಫನಿಗೆ ಗೊತ್ತಿಲ್ಲ. ಆದ್ರೆ ಅವ್ರು ಬಂಧು ಬಾಂಧವರು ಕನ್ಯಾ ಕೊಡಾಕ ಮನೆತನ ನೋಡಾಕ ಕರೆಸಿರ್ತಾರೆ. ಶರೀಫ ಕೇಳ್ತಾನೆ ಎದಕ್ ಬಂದೀರಿ? ಅವಾಗ ಅವರು ಅಂತಾರ, ನಿನಗ ಕನ್ಯಾ ಕೊಡಾಕ ಬಂದೀವಪ್ಪ, ನಿನ್ನ ಮನೆತನ ನೋಡಿ ಹೋಗಕ್ ಬಂದೀವಿ, ನಿನಗೆ ಮದುವೆ ಮಾಡ್ಬೇಕಲ್ಲ, ನಮ್ಮ ಊರಾಗಿರೋ ಒಂದು ಹೆಣ್ಣನ್ನ ನಿನಗೆ ನಿಶ್ಚಯ ಮಾಡಕ್ ಬಂದೀವಿ ಅಂದಾಗ ಶರೀಫ್ ಅಂತಾರ, ನೀವು ಕನ್ಯಾ ಕೊಡಕ್ ಬಂದಿರ, ಮನೆತನ ನೋಡಕ್ ಬಂದಿರ, ಹೆಣ್ಣು ನಿಶ್ಚಯ ಮಾಡಕ್ ಬಂದಿರ, ಹಾಗಾದ್ರೆ ನೀವು ಇಲ್ಲೇ ಕುಂದ್ರಿ, ನಾನು ಮೆಕ್ಕಾ ಮದಿನಕ್ಕೆ ಹೋಗಿ ಬರ್ತೀನಿ ಅಂದ. ಮೆಕ್ಕಾ ಮದಿನ ಎಲ್ಲಿ ಐತಿ? ಇಲ್ಲೇ ರೋಡಲ್ಲಿ ಎಲ್ಲೈತಿ? ಮೆಕ್ಕಾ ಮದಿನ ಎಲ್ಲೈತಿ? ಇರಾನ್, ಅರ್ಬಸ್ತಾನ್, ಇರಾನ್ ಐತಾ? ಇಲ್ಲಿಂದ 8 ಕಿಲೋಮೀಟರ್ ಆಗ್ಬೋದು. 1000 ಕಿಲೋಮೀಟರ್ ಹಿಡ್ಕೊಳ್ರಿ ಹೋಗಿ, ಬೇಡ ಗೊತ್ತಿಲ್ಲ, 1000 ಕಿಲೋಮೀಟರ್ ಹಿಡ್ಕೊಳ್ರಿ ಅಂದಾಜ್. 1000 ಕಿಲೋಮೀಟರ್ ದೂರ ಮೆಕ್ಕಾ ಮದಿನಕ್ಕೆ ಹೋಗಿ ಬರ್ತಾನ ಅಂತ ತಿಳ್ಕೊಂಡ್ರು ಬಂದವರು. ಕನ್ಯಾ ಕೊಡಾಕ ನಾವು ಬಂದ್ರ ಮೊದಲ ಶರೀಫ ಹುಚ್ಚಂತಾರ, ಅಂತವ್ರಿಗೆ ಕನ್ಯಾ ಕೊಡಾಕ ಹೋಗ್ಲಿ ಅಂತ ನಾವು ಒಂದು ಜೀವನ ಆಕೈತಿ ಅಂತ ಕೊಡಾಕ್ ಬಂದ್ರ
ಅದ್ರಾಗ ಮತ್ತೆ ಇವ ಮೆಕ್ಕಾ ಮದಿನಾ ಹೋಗಿ ಬರುವವರೆಗೂ ಇಲ್ಲೇ ಕುಂದ್ರಂತಾನಂದ್ರೆ ಇವ ಕರೆ ಹುಚ್ಚದ ಅನ್ಕೊಂಡು ಬಂದವು. ಕರೆ ಹುಚ್ಚದ. ಮೆಕ್ಕಾ ಮದಿನಾ ಹೋಗಿ ಬರ್ತೀನಂದ್ರೆ ಇರಾನ ಸಮೀಪದಲ್ಲಿರುವಂತ 1000 ಕಿಲೋಮೀಟರ್ ದೂರದಲ್ಲಿರುವಂತ ಮೆಕ್ಕಾ ಮದಿನಕ್ಕೆ ಹೋಗಿ ಬರುವವರೆಗೂ 1 ತಿಂಗಳಾಕೈತೋ, 2 ತಿಂಗಳಾಕೈತೋ, 15 ದಿನ ಆಕೈತೋ, ಅಲ್ಲಿವರೆಗೂ ಇಲ್ಲೇ ಕೂಡುವಂತ ಅಂದ್ರೆ ಇವ ಬಹಳ ಹುಚ್ಚದ್ರೆ ಇವ ಕನ್ಯಾ ಕೊಡೋದು ಬ್ಯಾಡ ಬಿಡು ಅಂದ್ರೆ ಅವರು ಇಂಥ ಹುಚ್ಚರ ಕನ್ಯಾ ಕೊಟ್ರ ಜೀವ ಎಲ್ಲೈತಿ. ಆ ಕ್ಷಣದೊಳಗೆ ಮತ್ತೊಬ್ಬ ತಿಳಿದ ವ್ಯಕ್ತಿ ಅಂತಾನ, ಮೆಕ್ಕಾ ಮದಿನಕ್ಕೆ ಹೋಗಿ ಬರೋ ಮಟ್ಟ ಇರ್ಬೇಕೇನಪ್ಪ? ಹೌದು, ನೀವು ಕನ್ಯಾ ಕೊಡ್ಬೇಕನ್ನೋರು ಮೆಕ್ಕಾ ಮದಿನಕ್ಕೆ ಹೋಗಿ ಬರೋ ಮಟ್ಟ ಇರ್ಲೇಬೇಕು ಅಂದ್ರು. ಸರಿ, ಬಂದ ಮೇಲೆ ಆಯ್ತಾ ಅಂದ್ರು. ಹೋದ ಮೇಲೆ ನಾವು ಮತ್ತೆ ಹೋಗಿ ಅವ್ರಿಗೆ ಏನಾದ್ರು ಸುದ್ದಿ ಹೇಳಿದ್ರು ಅನ್ಕೊಂಡು ಬಂದವರಿಗೆ ಹೇಳಿದ, ನಾ ಮೆಕ್ಕಾ ಮದಿನಕ್ಕೆ ಹೋಗಿ ಬರ್ತೀನಿ ಅಂತ ಹೊಂಟ. ಒಳಗಿನವರೆಲ್ಲರೂ ಬಂದಂತ ವ್ಯಕ್ತಿಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಚಾ ನಾಷ್ಟ ಹಾಕಿರ್ತಾರ. ನಾಷ್ಟ ಆಮೇಲೆ ಚಾ ಹಾಕಿರ್ತಾರ. 10 ನಿಮಿಷದೊಳಗೆ ಮತ್ತೆ ಬಂದ ಯಾರು? ಶರೀಫ. ಯಾವಾಗ ಮನೆಗೆ ಬಂದ ಸೇರಿದವರಂತಾರ, ಮೆಕ್ಕಾ ಮದಿನಕ್ಕೆ ಹೋಗಿ ಬಂದರು. ಅಲ್ಲೋ ಮೆಕ್ಕಾ ಮದಿನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದ್ದಿ, 10 ನಿಮಿಷ ಆಗಿಲ್ಲ, ಮತ್ತೆ ಮನೆಗೆ ಬಂದಿಲ್ಲ ಅಂತ ಶರೀಫನನ್ನ ಕೇಳಿದ್ರೆ ಅವಾಗ ಶರೀಫ್ ಅಂತಾನ, ನಾ ಮೆಕ್ಕಾ ಮದಿನಕ್ಕೆ ಹೋಗಿ ಬಂದೆ ಅಂದ. ಇವ್ರೇನು ಮೊದಲ ಮೆಕ್ಕಾ ಮದಿನಕ್ಕೆ ಹೋಗಿ ಬರೋಣ ಇರು ಅಂದಿದ್ದ. ಈಗ ಮೆಕ್ಕಾ ಮದಿನಕ್ಕೆ ಹೋಗಿ ಬಂದಿರಂತಾನಂದ್ರೆ ಇವ ಪೂರ್ತಿ ಹುಟ್ಟದಾನ, ಇಂಥವರಿಗೆ ಹೆಣ್ಣು ಕೊಡೋದು ಬೇಡ ಅಂತ ತೀರ್ಮಾನ ಮಾಡಿದ್ರು. ಕೊನೆಗೆ ಒಂದು ಮಾತು ಕೇಳ್ತಾರ, ಅಲ್ಲ ನಿನ್ನ ದೃಷ್ಟಿಯೊಳಗೆ ಮೆಕ್ಕಾ ಮದಿನಾ ಅಂದ್ರೆ ಎಲ್ಲಿದ? ಮೆಕ್ಕಾ ಮದಿನಾ ಅಂದ್ರೆ ಇಲ್ಲೇ ಪಕ್ಕದಲ್ಲಿ 10 ಕಿಲೋಮೀಟರ್ ದೂರದಲ್ಲಿ ಇದ್ದೇನು ಇರಾನ್, ಅಫ್ಘಾನಿಸ್ತಾನ್, ಅಲ್ಲಿರುವಂತ ಮೆಕ್ಕಾ ಮದಿನಕ್ಕೆ ಹೋಗಿ ಬರೋದಂದ್ರೆ ಸಾಮಾನ್ಯನು. ನಿನ್ನ ದೃಷ್ಟಿಯೊಳಗೆ ಮೆಕ್ಕಾ ಮದಿನಾ ಅಂದ್ರೆ ಯಾವುದು ಅಂತ ಶರೀಫನಿಗೆ ಪ್ರಶ್ನೆ ಮಾಡಿದ್ರೆ ಶರೀಫ ಹೇಳ್ತಾನಂತೆ, ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳ ಗೋರಿಗೆ 1 ದಿನ ನಾನು ಹೋಗಿ ಬಂದ್ರೆ ಪ್ರತಿನಿತ್ಯ ನಾನು ಮೆಕ್ಕಾ ಮದಿನಕ್ಕೆ ಹೋಗಿ ಬಂದಂಗೆ ಅಂತಾನಂತ ಶರೀಫ. ಹಾಗಾದ್ರೆ ಶರೀಫನ ದೃಷ್ಟಿಯೊಳಗೆ ಹೊತ್ತ ತಂದೆ ತಾಯಿಗಳೇ ನನಗೆ ಸರ್ವಸ್ವ, ನನಗೆ ಮೆಕ್ಕಾ ಮದಿನಾ. ದೇವರು ಇರುವಂತ ಸ್ಥಳ ಮೆಕ್ಕಾ ಮದಿನಾ, ಅಲ್ಲಾ ಇರುವಂತ ಸ್ಥಳ ಮೆಕ್ಕಾ ಮದಿನಾ ಅಂತ ಇಸ್ಲಾಂ ಧರ್ಮದವರು ಹ್ಯಾಗೆ ಭಾವಿಸ್ಕೊಳ್ತಾರೆ. ನನ್ನ ದೃಷ್ಟಿ ಒಳಗೆ ನನ್ನ ತಂದೆ ತಾಯಿಗಳ ಜನ್ಮವನ್ನು ಕೊಟ್ಟಿರುವಂತ ತಂದೆ ತಾಯಿಗಳ ಗೋರಿನೇ ನನಗೆ ದೇವರು ಅಂತ, ಅವ್ರು ಇರೋದೇ ನನಗೆ ಅಲ್ಲಾ ಇರುವಂತ ಸ್ಥಳ ಅಂತ. ಅಂದ್ರೆ ಮೆಕ್ಕಾ ಮದಿನಕ್ಕಿಂತ ಪವಿತ್ರವಾಗಿರೋದು ಯಾವುದು ಅಂದ್ರೆ ಶರೀಫನ ದೃಷ್ಟಿಯೊಳಗೆ ಹೊತ್ತ ತಂದೆ ತಾಯಿಗಳ ಗೋರಿ. ಅಂದ್ರೆ ನಾವು ಅರ್ಥೈಸ್ಕೊಳ್ಬೇಕು, ಜನ್ಮ ಕೊಟ್ಟ ತಂದೆ ತಾಯಿಗಳೇ ನಮ್ಮ ಸರ್ವಸ್ವ, ಅವ್ರ ಸೇವಾ ಮಾಡಿ. ಪುಂಡಲಿಕ ಸೇವಾ ಮಾಡ್ತಿದ್ದ. ಈ ಸೇವೆಯನ್ನು ಗಮನಿಸಿರುವಂತ ಭಗವಂತ ಒಂದ್ಸಲ ಪರೀಕ್ಷೆಗಾಗಿ ಬಂದ. ವಿಠಲ ಬಂದ, ನೋಡೋಣ ಏನ್ ಧಾರ್ಮಿಕದಾರ, ಬಹಳ ಮಂದಿ ಸೇವಾ ಮಾಡೋರ, ಅಜ್ಜಾರಿದ್ದಾಗ ಹೋಗ್ತಾರ, ಅಜ್ಜಾರಿಲ್ಲ ಹೋಗ್ತಾರ, ಶ್ರೀಮಂತರಿದ್ದಾಗ ಹೋಗ್ತಾರ, ಶ್ರೀಮಂತರಿಲ್ಲ ಹೋಗ್ತಾರ. ಈ ತರ ಸೇವಾ ಮಾಡೋದು ಇದು ಧಾರ್ಮಿಕ ಸೇವಾ ಅಂತಾರ. ಸೇವಾ ಮನೋಭಾವ ಬಂತು ಅಂದ್ರ ಯಾರಿದ್ರೇನು ಬಿಟ್ರೇನು ನನ್ನ ಮನಪೂರ್ವಕವಾಗಿ ಸೇವಾ ಮಾಡುವಂತ ಮನೋಭಾವ ನಮ್ಮಲ್ಲಿ ಮೂಡಬೇಕು. ಹಾಗೆ ಭಗವಂತ ಪರೀಕ್ಷೆ ಮಾಡ್ತಾನೆ. ಭಗವಂತ ಅಕ್ಕಸರ ಬಿಡೋದಿಲ್ಲ ನಮ್ಮನ್ನ. ಸೇವಾ ಕರೆ ಮಾಡ್ತಾನೋ ಅಥವಾ ಸುಳ್ಳ ಮಾಡ್ತಾನೋ, ಏನು ಧಾರ್ಮಿಕನಾಗಿ ಮಾಡ್ತಾನೋ, ನಾಟಕ ಮಾಡ್ತಾನೋ, ಎಲ್ಲರನ್ನು ನೋಡುವಂತ ಮೇಲಿರುವಂತ ಭಗವಂತ. ಭಗವಂತನ ಮುಂದೆ ತೆರೆದಿಟ್ಟ ಪುಸ್ತಕ ಈ ಸಮಾಜ, ಈ ಜಗತ್ತು. ಇದು ನೆನಪಿರಲಿ. ನನ್ಗೆ ಯಾರೂ ನೋಡಿಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ ಖರೆ, ಆದ್ರೆ ಮೇಲಿರುವಂತ ಭಗವಂತನಿಗೆ ಎಲ್ಲ ಗೊತ್ತಾಗ್ತದೆ. ಯಾವಾಗ ಭಗವಂತ ಅಂತಾರ ಈ ಏನು ಕುಂಡಲಿಕ ಸುರುಳು ಏನು ತಂದೆ ತಾಯಿಗಳ ಬಗ್ಗೆ ಗೌರವ ಐತೆ ಇಲ್ಲೋ, ಸೇವಾ ಮನೋಭಾವ ಐತೆ ಇಲ್ಲ ಅಂತ ಪರೀಕ್ಷೆ ಮಾಡುವುದಕ್ಕಾಗಿ ಸ್ವತಃ ವಿಠಲ್ ಬಂದ. ಮನೆಯೊಳಗ ತಾಯಿಯ ತಂದೆ ಸೇವೆಯನ್ನು ಮಾಡ್ತಿರ್ಬೇಕಾದ್ರೆ ತಲೆಯನ್ನ ಬಾಚಿರ್ಬೇಕಾದ್ರೆ ಹೊರಗಡೆ ಮಳೆ ಬಂದಿರ್ತದೆ. ಹೊರಗೆ ಮಳೆ, ಮನೆಯೊಳಗ ವಿಠಲನ ಭಕ್ತ ಅಂದ್ರೆ ವಿಠಲ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿರುವಂತ ಪುಂಡಲಿಕ ತಂದೆ ತಾಯಿಗಳ ಸೇವೆ ಮಾಡ್ತಿರ್ತಾನ. ಹೊರಗೆ ವಿಠಲ ಬರ್ತಾನ, ಬಂದು ಹೇಳ್ತಾನೆ, ಏ ಪುಂಡಲಿಕ. ಹೊರಗೆ ಮಳೆ ಬರ್ತಿರ್ತಾರೆ,
ಏ ಪುಂಡಲಿಕ, ನಾನು ವಿಠಲ ಬಂದಿನಿ, ಒಂದು ಸಾರಿ ನನ್ನ ಕಡೆ ತಿರುಗಿ ನೋಡುವಂತಾನೆ ವಿಠಲ. ಅವಾಗ ಪುಂಡಲಿಕ ಅಂತಾನ, ನೀನು ಯಾರಿದ್ದರೇನು, ವಿಠಲಿದ್ದರೇನು, ದೇವರಿದ್ದರೇನು, ನಾನು ತಂದೆ ತಾಯಿಗಳ ಸೇವೆಯಲ್ಲಿ ನಿರತನಾಗಿ ನನ್ನ ಬಳಿಕ ನಿನ್ನನ್ನು ನಾನು ತಿರುಗಿ ನೋಡಲಿಕ್ಕೆ ನನಗೆ ಹತ್ರ ಸಮಯ ಇಲ್ಲ. ನಾನು ನಿನ್ನನ್ನು ನೋಡಬೇಕು ಅಂದ್ರೆ ನನ್ನ ಸೇವಾ ಮುಗಿಯುವವರೆಗೂ ಬೇಕಾದ್ರೆ ಅಲ್ಲೇ ನಿಂತ್ಕೋ ಅಂದವ. ನೀವು ನಾನು ಪರಮಾತ್ಮ ಬಂದೇನೆ, ಯಪ್ಪ ಬಂದಿಯಾ ಸರಿ ಎಲ್ಲ ಬಿಟ್ಟು ಬಂದ್ಬಿಡ್ತೀವಿ, ಬಂದೇ ಅಂತೀವಿ. ಯಪ್ಪ ನಾಳೆ ಬೆಳಿಗ್ಗೆ ನಮ್ಮ ಮನ್ಯಾಗ ಒಂದು ದೊಡ್ಡ ಅಂಗಡಿ ಸಿಗ್ಬೇಕು, ನಮ್ಮ ಭಾವ ಏನಾರ ಮಾಡು, ನಾವು ಅಂತೀವಿ ಏನಾರ ಮಾಡು, ನಮ್ಮ ಮನೆ ಮುಂದೆ ಅದಾವಲ್ಲ ಬೇಡ ಖರೆ ಅಂದಾಗ ಊರು ಬರ್ಬೋದು. ನಮ್ಮ ಭಾವ ಯಾವಾಗ ಸ್ವಂತ ತಂದೆ ತಾಯಿಗಳ ಸೇವೆ ಮಾಡುವಂತ ಪುಂಡಲಿಕಂತಾನ, ನಿನಗ ನನ್ನನ್ನು ನೋಡಬೇಕು, ನಾನು ನಿನ್ನ ಜೊತೆ ಮಾತನಾಡಬೇಕಂದ್ರೆ ನನ್ನ ತಂದೆ ತಾಯಿಗಳ ಸೇವಾ ಮುಗಿಯುವವರೆಗೂ ನಾನು ತಿರುಗೋದಿಲ್ಲ. ನಿನಗ ನನ್ನನ್ನು ಭೇಟಿಯಾಗಿ ಮಾತಾಡೇ ಹೋಗ್ಬೇಕು ಅನ್ನೋದಾಗಿದ್ರೆ ಹಾಗಿದ್ರೆ ಅಲ್ಲೇ ನಿಂತ್ಕೋ ಅನ್ನವ. ಮುಂದೆ ನೋಡಿ ಸೇವಾ ಮಾಡ್ತೀವಿ, ಮಳೆ ನೋಡ್ಲಿಲ್ಲ. ಕೊನೆಗೆ ಅಂತಾನೋ, ಮಳೆ ಬರಕತ್ತಿದ್ದೋ ಪುಂಡಲಿಕ, ನೀರ್ ಬರಕತ್ತಾವ ಕಾಲಾಗ, ಕಾಲು ಕೊಯ್ತವೋ ಪುಂಡಲಿಕ. ಅವಾಗಂತಾನ, ನಿನಗೆ ಹಾಗಾದ್ರೆ ಕಾಲು ಕೊಯ್ಬಾರ್ದು, ಮಳೆಯೊಳಗ ನೆನಿಬಾರ್ದು ಅಂದ್ರ ಹೋಗ್ಬಿಡು, ನಿನ್ನ ಅವಶ್ಯಕತೆ ನನಗಿಲ್ಲ ಅಂತ. ಯಾವಾಗ ನಿನ್ನ ಅವಶ್ಯಕತೆ ನನಗಿಲ್ಲ ಅಂತ ಆ ಕ್ಷಣದೊಳಗ ಪುಂಡಲಿಕಂತಾನ, ನನ್ನ ನೋಡೇ ಹೋಗ್ಬೇಕು, ಮಾತಾಡ್ಸ ಹೋಗ್ಬೇಕಂದ್ರೆ ನನ್ನ ಸೇವಾ ಮುಗಿಯುವ ಮಠ ನಿನಗೆ ತೊಯ್ಬಾರ್ದಂದ್ರ ತಗೋ ಅಂತ ಒಂದು ಇಟ್ಟಂಗಿ ಹೋಗಿತಾನೆ. ಆ ಇಟ್ಟಂಗಿ ಮೇಲೆ ವಿಠಲ ನಿಂತಿರ್ತಾನೆ. ವಿಠಲ ನಿಂತಿದ್ದನ್ನು ನೋಡಿ ನೀವು ಪಂಕಕ್ಕೆ ಕೈ ಕೊಟ್ಕೊಂಡು ಒಂದು ಇಟ್ಟಂಗಿ ಮೇಲೆ ನಿಂತಿರ್ತಾರ. ಅವನ ಜೊತೆ ರುಕ್ಮಿಣಿನು, ಅವನಿಗೆ ಯಾರು ವಿಠಲ ನಿಂತ ಯಾರು ರುಕ್ಮಿಣಿನು ಆಗಿ ಮುಂದೆ ನಿಂತಾಳ. ಯಾವಾಗ ನಿಂತಿದ್ದ, ಕೊನೆಗೆ ವಿಠಲ ಆ ಭಕ್ತನ ಸೇವೆಯನ್ನು ಕಂಡು ಅವನನ್ನ ನಾನು ಪರೀಕ್ಷೆಗಾಗಿ ಬಂದಿದ್ದೆ, ಸ್ವತಃ ನಾನೇ ಬಂದಿದ್ದು ಸಹಿತ ತಿರುಗಿ ನೋಡಲಾರದ ತಂದೆ ತಾಯಿ ಸೇವೆಯನ್ನು ಮಾಡ್ತಾನಂದ್ರೆ ನಾನು ಅವನ ಸೇವಾ ಮುಗಿದ ಮೇಲೆ ಅವನನ್ನು ಮಾತನಾಡಿಸಿಕೊಂಡು ಹೋಗ್ಬೇಕು ಅಂತ ಟೊಂಕಕ್ಕೆ ಕೈ ಕೊಟ್ಕೊಂಡು ವಿಠಲ ಭಕ್ತನಿಗಾಗಿ ಮನೆ ಮುಂದೆ ಕಾಯಕತ್ತಿಲ್ಲ. ಯಾವಾಗ ಕಾದ ಕೊನೆಗೆ ಸೇವಾ ಮುಗಿತು. ಸೇವಾ ಮುಗಿದ ಮೇಲೆ ತಿರುಗಿ ನೋಡ್ತಾರೆ, ವಿಠಲನ ಜೊತೆ ಮಾತಾಡ್ತಾರೆ. ಆಗ ಅಂತಾನ ವಿಠಲ, ಓ ಸಂತ, ಓ ಪುಂಡಲಿಕ, ನಾನು ಬಂದಿನಂದು ಸಹಿತ ನಿನಗ ಯಾವುದು ಮುಖ್ಯ ಆಗಿತ್ತಂದ್ರೆ ತಂದೆ ತಾಯಿಗಳ ಸೇವಾನೇ ಮುಖ್ಯ ಆಗಿತ್ತು. ನನ್ನನ್ನು ತಿರುಗಿ ನೋಡ್ಲಿಲ್ಲ, ಅದಕ್ಕೆ ಈ ಜಗತ್ತಿನೊಳಗ ಮೊದಲು ನಿನ್ನನ್ನು ಧ್ಯಾನ ಮಾಡಿ ಆಮೇಲೆ ನನ್ನನ್ನ ಧ್ಯಾನ ಮಾಡಿ ಅಂದಂತೆ ವಿಠಲ. ಅದಕ್ಕೆ ಹೇಳ್ತಾರೆ, ಬೋಲೋ ಸಂತ ಪುಂಡಲೀಕ ವಿಠಲ್ ಕಿ ಜೈ ಅಂತಾರೆ. ಬೋಲೋ ಸಂತ ಪುಂಡಲೀಕ ವಿಠಲ್ ಕಿ ಜೈ ಅಂತಾರೆ. ಮೊದಲು ನಿನ್ನ ಧ್ಯಾನ, ಆಮೇಲೆ ನನ್ನ ಧ್ಯಾನ. ಮೊದಲು ನಿನ್ನ ಸ್ಮರಣೆ, ಆಮೇಲೆ ನನ್ನ ಸ್ಮರಣೆ. ಅದಕ್ಕೆ ದೇವರೇ ಹೇಳಿದ, ಪುಂಡಲೀಕನ ಸ್ಮರಣೆ ಆದ್ಮೇಲೆ ಆಮೇಲೆ ನನ್ನ ಸ್ಮರಣೆ ಆಗಲಿ ಅಂತ. ಅಂದ್ರೆ ಸಾಕ್ಷಾತ್ ಭಗವಂತ ಯಾವುದಕ್ಕೆ ಅಪ್ಪಿಕೊಳ್ತಾನಂದ್ರೆ ತಂದೆ ತಾಯಿಗಳ ಸೇವೆ ಮಾಡಿರುವಂತ ಪುಂಡಲೀಕನನ್ನು ಸಹಿತ ಶ್ರೇಷ್ಠ ಭಕ್ತ ಅನ್ನುವಂತ ಮಾತನ್ನು ಗುರುತಿಸಿತು ಅದು ಭಗವಂತ. ಹಾಗಾಗಿ ನಾವು ಒಂದಿಷ್ಟು ಸೇವಾ ಮನೋಭಾವ ಇಟ್ಕೊಂಡು ಈ ಗುರುಮಾಂತೇಶ್ವರ ಅಂಗಳದಲ್ಲಿ ನಾವು ಒಂದಿಷ್ಟು ಸೇವೆಯನ್ನು ಸಲ್ಲಿಸೋದಾಗಲಿ, ಭಕ್ತಿಯಿಂದ ಸ್ಮರಣೆ ಮಾಡೋದಾಗಲಿ, ಧ್ಯಾನ ಮಾಡೋದಾಗಲಿ, ಕಷ್ಟದಾಗಿದ್ದವರು ಒಳಿತು ಬಯಸೋದಾಗಲಿ, ಇವುಗಳನ್ನು ಮಾಡಿಕೊಳ್ತಾ ಹೋದರೆ ಹಸಿರು ಬಂದವರು ಒಂದಿಷ್ಟು ಊಟ ಉಣಿಸೋದಾಗಲಿ, ಇವುಗಳನ್ನು ಮಾಡ್ತಾ ಹೋದರೆ ಅದು ಒಂದು ಸೇವಾ ಆಗ್ತದೆ. ಆ ಸೇವಾನೇ ನಮಗೆ ಜೀವನದಲ್ಲಿ ಭಗವಂತನ ಕೃಪೆ ಆಗಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ನೀವು ಒಂದಿಷ್ಟು ಸೇವಾ ಮನೋಭಾವವನ್ನು ಸೃಷ್ಟಿ ಮಾಡಿಕೊಳ್ಳಿ. ಆ ಮನೋಭಾವದಿಂದ ನೀವು ಬದುಕುವುದನ್ನು ಕಲಿತರೆ ಈ ಪ್ರವಚನ ನಿಮ್ಗೆ ಬರೀ ಪಾಠ ಆಗಬಾರ್ದು, ಫಲಕದಲ್ಲಿ ಸೂಚನೆ ಕೊಡುವಂಥ ಫಲಕದ ಬೋರ್ಡ್ ಆಗಬಾರ್ದು. ನಿಮ್ಮ ಬದುಕಿನಲ್ಲಿ ಎರಡು ಮಾತುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿದ್ರೆ ಈ ಪ್ರವಚನ ನಿಮ್ಮ ಬದುಕಿಗೆ ಬೆಳಕನ್ನು ಕೊಡಬೇಕು.
ಭಗವತಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದನ್ನು ಹೇಳಿ ಇವತ್ತಿನ ಈ ಪ್ರವಚನಕ್ಕೆ ವಿರಾಮ ಕೊಡ್ತೇನೆ. ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಶಿಕ್ಷಕರ ವಿವರಿಸಬೇಕಾಗಿ ವಿನಂತಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದ ದೇವ ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ನಾವಿಗೆ. ಈ ಮಾತನ್ನ ಪ್ರವಚನಕಾರರು ತಮ್ಮೆಲ್ಲರ ಎದೆಯಲ್ಲಿ ತಿಂತಾ ಇದ್ದಾರೆ. ಹಾಗೂ ಪ್ರಸಾದದ ಸೇವೆಗೆ ತಮ್ಮನ್ನು ತಾವು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದೇ ಬೇಡ, ಮುಂದೆ ಕಟ್ಟಿಯುವುದು ಬುದ್ಧಿ ಸರ್ವಜ್ಞ ಅನ್ನುವ ಹಾಗೆ ದಿನಾಲೂ ಈ ಊರಿನ ಭಕ್ತರು ಪ್ರವಚನದ ನಂತರ ಪ್ರಸಾದ ಸೇವೆಯನ್ನು ಕೈಗೊಳ್ತಾ ಇದ್ದಾರೆ. ಇವತ್ತಿನ ಪ್ರಸಾದದ ಸೇವೆಯನ್ನು ನಮ್ಮ KEB ಸಿಬ್ಬಂದಿ ವರ್ಗ, ಸುಡಿಯ KEB ಸಿಬ್ಬಂದಿ ವರ್ಗ ಅತ್ಯುತ್ತಮವಾದಂಥ ಪ್ರಸಾದವನ್ನು ಮಾಡಿದ್ದಾರೆ. ಹಾಗೂ ಅದೇ ರೀತಿಯಾಗಿ ಗುರುದಕ್ಷಿಣೆಯನ್ನು ಕೂಡ ನೀಡಿದ್ದಾರೆ ಮತ್ತು ಆ ಗುರುಗಳಿಗೆ ಮತ್ತು ಕಲಾವಿದರಿಗೆ ಸನ್ಮಾನವನ್ನು ಇಟ್ಟುಕೊಂಡಿದ್ದಾರೆ. ಆ ಸಿಬ್ಬಂದಿ ವರ್ಗ ವೇದಿಕೆ ಹತ್ತಿರ ಬರಬೇಕು ಕೇಳ್ಕೊಳ್ತಾ ಇದ್ದಾರೆ. ಮೊದಲಿಗೆ ಪೂಜ್ಯರಿಗೆ, ಪ್ರವಚನಕಾರರಿಗೆ ಅವರ ಕಾಣಿಕೆ ಅದನ್ನು ನಾನು ಅವರಿಗೆ ಸಮರ್ಪಿಸ್ತಾ ಇದ್ದೇನೆ. ಹಾಗೂ ತಬಲಾವಾದಕರಿಗೆ, ಸಂಗೀತಗಾರರಿಗೆ, ಅಡಿಗೆ ಸಿಬ್ಬಂದಿಯವರು ಬಂದು ಅವರ ಕಾಣಿಕೆಯನ್ನು ತೆಗೆದುಕೊಂಡು ಹೋಗಬೇಕು. ಸಿಬ್ಬಂದಿಯವರು ವೇದಿಕೆಗೆ ಬಂದು ಪೂಜ್ಯರನ್ನ ಸನ್ಮಾನಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಈಗ ಪೂಜ್ಯರಿಗೆ KEB ಸಿಬ್ಬಂದಿ ವರ್ಗದಿಂದ ಆತ್ಮೀಯವಾದಂಥ ಸನ್ಮಾನ. ಪಶುಪತಿ ಜಗಕ್ಕೆ ಪಶುಪತಿ ಜಗಕ್ಕೆ ಅಡಿಗೆದಾರರು ದಯವಿಟ್ಟು ವೇದಿಕೆಗೆ ಬರಬೇಕು. ಪೂಜ್ಯರಿಂದ ಅಡಿಗೆದಾರರಿಗೆ ಸನ್ಮಾನ. ಪ್ರಶಾಂತ್ ಸೂಡಿ ಅವರು ವೇದಿಕೆಗೆ ಬರಬೇಕು.
ಪ್ರಶಾಂತ್ ಸುಡಿ ವೇದಿಕೆಗೆ ಆಗಮಿಸಬೇಕು. ಪೂಜಾ ಮಾಡಿಗೇರಿ, ಸ್ಫೂರ್ತಿ ಮಾಡಿಗೇರಿ ಹಾಗೂ ಸೃಷ್ಟಿ ಮಾಡಿಗೇರಿ ಅವರು ಪೂಜೆಗೆ ನೋಡಬಹುದು. ಬದಲಾವಣೆಯಲ್ಲಿ ಸಂಗೀತಗಾರರಿಗೆ 51. KV ಸಿಬ್ಬಂದಿ ವರ್ಗದವರಿಗೆ ಹಾಗೂ ಈ ಪ್ರಸಾದ ಸೇವೆ ಮಾಡಿದಂತೆ ಎಲ್ಲರಿಗೂ ಅವರು ನಿರಂತರ ಸೇವೆಯನ್ನು ಹೀಗೆ ಮಾಡಲಿ ಅಂತ ಮಾತುಗಳನ್ನು ಹೇಳ್ತಾ ಶಂಕರಯ್ಯ ಸ ಮತ್ತು ಸೂಡಿ ಅನ್ನುವಂತೆ ನಾವು 101 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಕೊಟ್ಟಿರುವಂಥ ಸಭ್ಯಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇಲ್ಲಿ ಬಸವರಾಜ ಶೆಟ್ಟರ್ ಅನ್ನುವಂಥವರು 100 ರೂಪಾಯಿಯನ್ನು ನನಗೆ ಕೊಟ್ಟಿದ್ದಾರೆ. ಕೊಟ್ಟಿರುವಂಥ ಶೆಟ್ಟರ್ಗೆ ಆಗಲಿ, ಬಸವಣ್ಣಗೆ ಆಗಲಿ ಮತ್ತು ನಮ್ಮ ಶಂಕರಯ್ಯನವರಿಗಾಗಲಿ, ಕುಮಾರೇಶ ಶಿವಕುಮಾರಿ, ಗುರುನಾಥೇಶನ ಆಶೀರ್ವಾದ ಸದಾ ಇರುವಂಥ ಮಾತುಗಳನ್ನು ಹೇಳ್ತಾ ಯುವತಿಯರು ಪುರಾಣಿಕ ಮಹಾನಗರ ಜ್ಯೋತಿ ಬೆಳಗಿದೋ ಧರ್ಮದ ಜ್ಯೋತಿ ಬೆಳಗಿದೋ, ಜ್ಯೋತಿ ಬೆಳಗಿದೋ ಧರ್ಮದ ಜ್ಯೋತಿ ಬೆಳಗಿದೋ, ವೀರಶೈವ ಸಾರ ಧರ್ಮ ಜ್ಯೋತಿ ಬೆಳಗಿದೋ, ಜ್ಯೋತಿ ಬೆಳಗಿದೋ ಧರ್ಮದ ಜ್ಯೋತಿ ಬೆಳಗಿದೋ, ಮಂದಿರದ ಸೇವೆಗೆಂದು ಪೂಜೆಗೆಂದು ಬೆಳಗಿದೋ, ಮಂದಿರದ ಸೇವೆಗೆಂದು ಪೂಜೆಗೆಂದು ಬೆಳಗಿದೋ, ಸುಂದರ ಮಾಜಗಂಗ ಸುಂದರ ಮಾಜಗಂಗ ಮಕ್ಕಳಿದೋ, ಜ್ಯೋತಿ ಜ್ಯೋತಿ ಬೆಳಗಿದೋ ಧರ್ಮದ ಜ್ಯೋತಿ ಬೆಳಗಿದೋ, ಜ್ಯೋತಿ ಬೆಳಗಿದೋ ಧರ್ಮದ ಜ್ಯೋತಿ ಬೆಳಗಿದೋ, ವೀರಶೈವ ತತ್ವಬೋಧೆ ಭಕ್ತರೋಡು ಬೆಳಗಿದೋ, ವೀರಶೈವ ತತ್ವಬೋಧೆ ಭಕ್ತರೋಡು ಬೆಳಗಿದೋ, ಸಾರವೇದ ಶಾಸ್ತ್ರ ಸುಧಮ ಸಾರವೇದ ಶಾಸ್ತ್ರ ಸುಧಮ ಧಾರಿ ತೋರಿದೋ, ಜ್ಯೋತಿ ಬೆಳಗಿದೋ ಧರ್ಮದ ಜ್ಯೋತಿ ಬೆಳಗಿದೋ, ಗುರು ನಿರಂತ ಒಂದೆಂಬ ಸಮಯ ಸಾರಿತೋ, ಗುರು ನಿರಂತ ಒಂದೆಂಬ ಸಮಯ ಸಾರಿತೋ, ಗುರುಕುಮಾರ ನಾಮದಿಂದ, ಗುರುಕುಮಾರ ನಾಮದಿಂದ ಜಗವ ಬೆಳಗಿದೋ, ಜ್ಯೋತಿ ಜ್ಯೋತಿ ಬೆಳಗಿದೋ ಧರ್ಮದ ಜ್ಯೋತಿ ಬೆಳಗಿದೋ, ಧರ್ಮದ ಜ್ಯೋತಿ ಬೆಳಗಿದೋ, ಧರ್ಮದ ಜ್ಯೋತಿ ಬೆಳಗಿದೋ. ರಘವೋ ವಿಶ್ವನಾಮೃತ ವ್ಯಾಧಿವಿಸರಮಂಗಲಂ ತ್ರಯೋಸುಮಂತಂ ಸಂಸ್ಕೃತ ಜಯ ಮಂಗಲಂ, ಜಯ ಮಂಗಲಂ ಜಯ परावते शिव हर हर महादेव। गुरु महादेश्वर महाराज की, भानवत कुमारेश्वर महाराज की, जगत ज्योति बसवेश्वर महाराज की।
ಪಾರ್ವತಿ ಶಿವ ಹರ ಹರ